ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋ ಯಾರೆಲ್ಲ DHI ಕೋರ್ಸ್ ಮಾಡ್ತಾಯಿದ್ದೀರಿ, DHI ಕೋರ್ಸನ್ನು ಮಾಡಬೇಕಂತ ಇದ್ದೀರಿ, DHI ಕೋರ್ಸ್ ಮಾಡಿ ಮನೆಯಲ್ಲಿ ಕೂತ್ಕೊಂಡಿದ್ದೀರಿ, DHI ಕೋರ್ಸನ್ನು ಮಾಡಿ ಅರೆ ಬರೇ ಸ್ಯಾಲ್ರಿ ಸಲುವಾಗಿ ಅಲ್ಲೆಲ್ಲೆಲ್ಲ ಕೆಲಸಕ್ಕೆ ಹೋಗ್ತಾಯಿದ್ದೀರಿ, ರಿಕ್ಷಾ ಹೊಡಿತಾ ಇದ್ದೀರಿ, ಮನೆ ಕೆಲಸ ಮಾಡ್ಕೊಂಡು ಮನೇಲಿದ್ದೀರಿ, ಹೊಲ ಮನೆ ಕೆಲಸ ಮಾಡ್ಕೊಂಡಿದ್ದೀರಿ, ಅಥವಾ DHI ಕೋರ್ಸ್ಗಳನ್ನು ಮಾಡಿ ಬೇರೆ ಬೇರೆ ಕೆಲಸಗಳಿಗೆ ಕಂಪ್ಯೂಟರ್ ಆಪರೇಟರ್ ಕೆಲಸಕ್ಕೆ, ರಿಕ್ಷಾ ಹೊಡಿಲಿಕ್ಕೆ ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾಯಿದ್ದೀರಿ, ಗೌಂಡಿ ಕೆಲಸಕ್ಕೆ ಹೋಗ್ತಿದ್ದೀರಿ ಅಂಥ ಎಲ್ಲ ಒಂದು ಅಭ್ಯರ್ಥಿಗಳಿಗೆ ಈ ವಿಡಿಯೋದಲ್ಲಿ ನಾನು ಒಂದು ರಿಕ್ವೆಸ್ಟ್ ಅಂತಲೂ ಕೂಡ ಅನ್ಕೋರಿ. ಓಕೆ, ಈ ವಿಡಿಯೋದಲ್ಲಿ ನಾನು ಒಂದು ಮಾಹಿತಿ ಕೊಡ್ತಾಯಿದ್ದೀನಿ. ಏನಂತಂದರೆ ನಿಮ್ಮ ಸಲುವಾಗಿ ಹಗಲಿರುಳು ಅಂತ ಹೇಳ್ಬೋದು, ಪ್ರತಿದಿನ ಅಂತ ಹೇಳ್ಬೋದು, ಓಕೆ, ಕಂಟಿನ್ಯೂಸ್ ಆಗಿ ಪ್ರತಿ ವರ್ಷ ಅಂತ ಹೇಳ್ಬೋದು, ಪ್ರತಿದಿನ ಅಂತ ಹೇಳ್ಬೋದು, ಸಿಕ್ಕಲ್ಲೇ ವಾಹಿನಿಗಳಿಗೆ ಹೋಗಿ ಅವೇರ್ನೆಸ್ ಮಾಡಿ ಅವ್ರುಗಳಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಯಪ್ಪ ಎನ್ನ ಅಂತ ಹೇಳಿ ನಿಮ್ಮ ಸಲುವಾಗಿ ರಿಕ್ವೆಸ್ಟ್ ಮಾಡಿಕೊಂಡು ತಾಸುಗಟ್ಟಲೆ ನಿಂತು ಕಾದು ನಮಗೆ ಜಾಬ್ಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಅಭ್ಯರ್ಥಿಗಳಿಗೆ, ನಮ್ಮ DHI ಕೋರ್ಸನ್ನು ಕಂಪ್ಲೀಟ್ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಕೆಲಸ ಕೊಡಿ ಸ್ವಾಮಿ ಅಂತ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಸಂಘ ಅಂತಿದೆ. ಓಕೆ, ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಉದ್ಯೋಗ ಆಕಾಂಕ್ಷಿಗಳ ಸಂಘ ಅವರು ಸತತವಾಗಿ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಯಾಕಂದರೆ ಅವ್ರಿಗೆ ಎಷ್ಟೇ ಗೊತ್ತಿಲ್ಲದು, ನಿಮಗೂ ಕೂಡ ಗೊತ್ತಿದೆ, ಸಿಕ್ಕಾಪಟ್ಟೆ ಜಾಬ್ಗಳಿದ್ದಾವೆ, ಆದರೆ ಭರ್ತಿಯಾಗಿಲ್ಲ. ಆ ಭರ್ತಿ ಮಾಡ್ಕೋಬೇಕಂತಂದರೆ ಒಂದು ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸ್ಬೇಕು, ಸರ್ಕಾರಕ್ಕೆ ಅದಕ್ಕೆ ಮನವರಿಕೆ ಮಾಡಿಕೊಡ್ಬೇಕು, ಸರ್ಕಾರಕ್ಕೆ ತಿಳಿಸ್ಬೇಕು, ಕಣ್ತೆರೆಸಬೇಕು ಅನ್ನುವ ದೃಷ್ಟಿಯಲ್ಲಿ ವಿವಿಧ ವಾಹಿನಿಗಳಲ್ಲಿ, ವಿವಿಧ ನ್ಯೂಸ್ ಚಾನಲ್ಗಳಲ್ಲಿ ಅವೇರ್ನೆಸ್ಸನ್ನು ಮಾಡುವಂಥ ಕೆಲಸವನ್ನು ಕರ್ನಾಟಕ ರಾಜ್ಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಉದ್ಯೋಗ ಆಕಾಂಕ್ಷಿಗಳ ಸಂಘದವರು ಮಾಡ್ತಾ ಇದ್ದಾರೆ. ಅದು ಒಂದೇ ಒಂದು ಕಾರಣ ಎದಕ್ಕಂತಂದರೆ, ನೀವು ಈಗೇನು ಕಷ್ಟವನ್ನು ಅನುಭವಿಸ್ತಾ ಇದ್ದೀರಲ್ಲ, ಕಡಿಮೆ ಸ್ಯಾಲ್ರಿಗೆ ದುಡಿಯೋದು, ಕೆಲಸ ಇಲ್ಲದೆ ಮನೆಯಲ್ಲಿ ಕೂತ್ಕೊಂಡಿರೋದು, ಕೆಲಸ ಇಲ್ಲದೆ ವನ ಮಾಡ್ತಾ ಬೇದಾಡ್ತಾ ಮನೆಯಲ್ಲಿ ಓಣಿಯಲ್ಲಿ ಅಡ್ಡಾಡ್ತಾ ಇರೋದು, ಈ ಥರ ಆಗಬಾರ್ದು ಅನ್ನೋ ಮುಂದೆ ಬರುವಂಥ ವಿದ್ಯಾರ್ಥಿಗಳಿಗಿರ್ಬೋದು, ಈಗ ಮನೆಯಲ್ಲಿ ಕೂತ್ಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಸಹಾಯವಾಗಲೆಂದು ಕರ್ನಾಟಕ ರಾಜ್ಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಉದ್ಯೋಗ ಆಕಾಂಕ್ಷಿಗಳ ಸಂಘದ ಬೆಂಗಳೂರು ಇವರು ಮುಂದಿನ ತಿಂಗಳು 8/8/2024 ಪ್ರತಿಭಟನೆಯ ಒಂದು ಹಮ್ಮಿಕೊಂಡಿದ್ದಾರೆ ಬೆಂಗಳೂರಲ್ಲಿ. ಅದಕ್ಕೆ ಅನುಮತಿಯನ್ನು ಕೂಡ ತೊಗೊಂಡಿದ್ದಾರೆ, ಸರ್ಕಾರದಿಂದ ಕೂಡ ಆಯಿತು ಮತ್ತು ಪೊಲೀಸ್ ವರ್ಗದಿಂದ ಅನುಮತಿಯನ್ನು ತೊಗೊಂಡಿದ್ದಾರೆ. ಆಗಸ್ಟ್ 8ನೇ ತಾರೀಕಿನಿಂದ ಒಂದು ಸತ್ಯಾಗ್ರಹವನ್ನು ಮಾಡ್ತಾಯಿದ್ದಾರೆ, ಪ್ರತಿಭಟನೆಯನ್ನು ಮಾಡ್ತಾಯಿದ್ದಾರೆ. ಎದರ ಸಲುವಾಗಿ ಅಂತಂದರೆ, DHI ಕಲಿತು ಕುಂತಿರುವಂಥ ವಿದ್ಯಾರ್ಥಿಗಳಿಗೆ ಕೆಲಸ ಕೊಡಿ ಸ್ವಾಮಿ. DHI ವಿದ್ಯಾರ್ಥಿಗಳು ಕಲಿತು ಕುಂತಿದ್ದಾರೆ, ಅವರಿಗೆ ಕೆಲಸ ಕೊಡಿ. 2016ರಿಂದ ಇನ್ನೂವರೆಗೆ ಕೂಡ ನೀವು ಕೆಲಸವನ್ನು ಕೊಟ್ಟಿಲ್ಲ, ಕಲಿತು ಕುಂತಿದ್ದಾರೆ. ಅವರು ಮನೆಯಲ್ಲಿ ಹೇಳೋಕ್ಕಾಗಿ ಬರ್ದೇನೆ, ಓಕೆ, ಅವರಿಗೆ ಮದುವೆ ಆಗದೇನೆ ಕೂತಿದ್ದಾರೆ. ಅಂಥ ಅಭ್ಯರ್ಥಿಗಳಿಗೆ ಕೆಲಸವನ್ನು ಕೊಡಿ ಅಂಥೇಳಿ ಈ ಒಂದು ಸಂಘದವರು 8ನೇ ತಾರೀಕು, ಮುಂದಿನ ಆಗಸ್ಟ್ 8ನೇ ತಾರೀಕಿನಿಂದ ಒಂದು ಬೃಹತ್ತಾದಂಥ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ನಮ್ಮ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಮುಖಾಂತರ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂತಂದರೆ, ಯಾರೆಲ್ಲ ವಿದ್ಯಾರ್ಥಿಗಳು ಈಗ ಓದ್ತಾ ಇದ್ದೀರಿ, DHI ಕೋರ್ಸನ್ನು ಮಾಡ್ತಾಯಿದ್ದೀರಿ, ಅದು ಮೊದಲನೇ ಇರ್ಬೋದು, 2ನೇ ವರ್ಷ, 3ನೇ ವರ್ಷ ಓದ್ತಾ ಇದ್ದೀರಿ, ನಿಮಗೆ ಫ್ಯೂಚರಲ್ಲಿ ಕೆಲಸ ಬೇಕಂತಂದರೆ, ಉದ್ಯೋಗ ಬೇಕಂದರೆ, ಓಕೆ, ನೀವುಗಳು ಇವರಿಗೆ ಸಪೋರ್ಟ್ ಮಾಡಬೇಕು. ಸ್ಪೆಷಲಿ ಬೆಂಗಳೂರು ಸಮೀಪದಲ್ಲಿರುವಂತಹ ಸಿಕ್ಕಾಪಟ್ಟೆ ಕಾಲೇಜುಗಳಿದ್ದಾವೆ. ಬೆಂಗಳೂರಲ್ಲೇ ಏನೂ ಇಲ್ಲ ಅಂತಂದರೂ ಕೂಡ 700ರಿಂದ 300 ಪ್ಯಾರಾಮೆಡಿಕಲ್ ಕಾಲೇಜುಗಳು ಅಲ್ಲೇ ಇರೋದು. ಅಲ್ಲಿಂದ ಪ್ರತಿಯೊಂದು ಕಾಲೇಜಿಂದ 20 ವಿದ್ಯಾರ್ಥಿಗಳು ಕೂಡ ಬಂದರೆ ಸಾಕು. ಈ ಒಂದು ಪ್ರತಿಭಟನೆ ಸಕ್ಸಸ್ ಆಗುತ್ತೆ. ಎಲ್ಲ ವಿದ್ಯಾರ್ಥಿಗಳು ಇದನ್ನು ಶೇರ್ ಮಾಡಬೇಕು. ನೀವು DHI ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡಬೇಕು. ಬೇರೆ ಕೋರ್ಸ್ಗಳಲ್ಲಿ ಜಾಬ್ ಇದ್ದಾವೆ, ಈ ಒಂದು ಕೋರ್ಸಿಗೆ ಜಾಬ್ ಇಲ್ಲ. ಇದನ್ನು ಮನಗಂಡು ಕರ್ನಾಟಕ ರಾಜ್ಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಉದ್ಯೋಗ ಆಕಾಂಕ್ಷಿಗಳ ಸಂಘದವರು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ನಾನು ಈ ಒಂದು ನಮ್ಮ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ.